ಅಭಿವೃದ್ಧಿ ಮಾಡಬೇಕು. ನಾವು ಜಾತಿ ಭೇದ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಏನು ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ನನ್ನನ್ನು ಕೃಷಿ ಸಚಿವರು ಮಾಡಿದ್ದಾರೆ, ಕೃಷ್ಣಮೇಗೌಡರು ಕಂದಾಯ ಸಚಿವರು ಮಾಡಿದ್ದಾರೆ, ಹೈಯರ್ ಎಜುಕೇಷನ್ಗೆ ಡಾಕ್ಟರ್ ಸುಧಾಕರ್ ಮಾಡಿದ್ದಾರೆ. ಇವತ್ತು ವೆಂಕಟೇಶ್ವರನ ರೇಷ್ಮೆ ಮತ್ತು ಪಶುಸಂಗೋಪನಾ ಮಂತ್ರಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಯಾರೂ ಮಾಡಲಿಕ್ಕಾಗದೆ ಇರ್ತಕ್ಕಂಥ ನೀರಾವರಿ ಬೆಂಗಳೂರಿನ ಅಭಿವೃದ್ಧಿಯ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಆಗಿದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಇದಕ್ಕಿಂತ ಒಕ್ಕಲಿಗರಿಗೆ ಕಾಂಗ್ರೆಸ್ ಏನು ಕೊಡ್ಲಿಕ್ಕೆ ಮುಂದಿನ ಸರದಿ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಬಿಜೆಪಿನಲ್ಲಿ ನಿಮ್ಗೆ ಒಕ್ಕಲಿಗರಿಗೆ ಭವಿಷ್ಯ ಇದೆಯಾ? 2 ಸೀಟ್ ಕೊಟ್ಟಿದ್ದಾರೆ. ಜನತಾದಳದಲ್ಲಿ ಒಂದೇ ಸೀಟು ಒಕ್ಕಲಿಗರಿಗೆ. ಒಂದೇ ಮನೆಯಲ್ಲ, ಪ್ರಜ್ವಲು ಅವರೇನೆ, ಕುಮಾರಸ್ವಾಮಿನೂ ಅವರೇನೆ, ಡಾಕ್ಟರ್ ಮಂಜುನಾಥ್ ಅವರೇನೆ. ಬೇರೆ ಒಕ್ಕಲಿಗರೇನಿಲ್ವಲ್ಲ, ಅವ್ರು ಒಂದೇ ತಾನೇನು. 3 ಜನ ಸೇರಿ ಒಂದೇ ಸೀಟು, ಅವ್ರ ಇಡೀ ಕುಟುಂಬಕ್ಕೆ ಒಂದೇ ಸೀಟು. ಅಲ್ಲಿಗೆ ಡಾಕ್ಟರ್ ಸುಧಾಕರ್, ಶೋಭಾ ಕರಂದ್ಲಾಜೆ, ದೇವೇಗೌಡರ ಮನೆ, 3 ಒಕ್ಕಲಿಗರಿಗೆ. ನಮ್ಮನ್ನು ಕೊಟ್ಟದ್ದು 8 ಒಕ್ಕಲಿಗರಿಗೆ ಸೀಟು ಲೋಕಸಭೆಗೆ, 8 ಒಕ್ಕಲಿಗರಿಗೆ. ನಾವೇ ಹೇಳ್ಕೊಳ್ಳೋಣ, ಒಕ್ಕಲಿಗರು ಯಾರು ಕಾಂಗ್ರೆಸ್ ಇಂದ ಅನ್ಯಾಯ ಆಗಿದೆ, ಸಿದ್ದರಾಮಯ್ಯವರಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ. ಏನಾಗಿದೆ ನಮ್ಮ ವಿರೋಧಿಗಳು ಹೇಳ್ತಾರೆ, ಅದಕ್ಕೆ ನಾವೆಲ್ಲ ಈ ತರ ಮಾತಾಡ್ತೀವಿ. ಅದೇನು ಅವಶ್ಯಕತೆ ಇಲ್ಲ. 100ಕ್ಕೆ 100 ಒಕ್ಕಲಿಗರಿಗೆ ಇವತ್ತು ಚೇರ್ಮನ್ಗಳು ಬಾಬಣ್ಣ, ಈ ಕಡೆ ಗುಬ್ಬಿ ವಾಸು, ಆಸ್ಥಾನ ಸುಲಿಗಯ್ಯ, ಶರತ್ ಬಚ್ಚೇಗೌಡ, ಬಾಲಕೃಷ್ಣ ಬೋರ್ಡ್ ಚೇರ್ಮನ್ ಆಗ್ತಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನಾರಾಯಣ ಸ್ವಾಮಿ ಕೋಲಾರದ, ದೇವನಹಳ್ಳಿ ನಾರಾಯಣ ಸ್ವಾಮಿ, ರಾಜೀವ್ ಗೌಡ ಕೋಲಾರದವರು, ಗೋವಿಂದರಾಜ ಕೋಲಾರದವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಮತ್ತು ನಿಗಮಗಳ ಫೈನಾನ್ಸ್ ಕಮಿಷನ್ ಉಪಾಧ್ಯಕ್ಷರಾಗ್ತಾರೆ. ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು ಒಕ್ಕಲಿಗರಿಗೆ ಯಾವ ವಿರೋಧಿನೂ ಅಲ್ಲ ಅನ್ನೋದು ಗೊತ್ತಿದೆ. ಅವರು ಹೇಳಿ ಮಾಡ್ತಾರೆ. ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು, ಈ ಜಿಲ್ಲೆಯ ಒಬ್ಬ ಒಕ್ಕಲಿಗರಿಗೆ 2ನೇ ಮುಖ್ಯಮಂತ್ರಿ ಆಗ ಅವಕಾಶ ಇತ್ತಲ್ಲ, ಕಾಂಗ್ರೆಸ್ ತಪ್ಪಿಸಿದ್ದು. ಇದೇ ಜನತಾದಳ, ನಾನು ಅಲ್ಲೇ ಒಬ್ಬ ಶಾಸಕನಾಗಿದ್ದೆ 2004ರಲ್ಲಿ. ಎಸ್.ಎಂ. ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದೆ ಬಂದಾಗ ಅವ್ರ ಕರೆದು ಮಾತಾಡಿ ಕೊನೆಗೆ ಆಗಲ್ಲ ಅಂತ ಹೇಳಿದಂಥದ್ದು ಇದೇ ಜನತಾದಳದ ನಾಯಕರು. ಖರ್ಗೆ ಅವ್ರನ್ನ ತಪ್ಪಿಸಿದ್ದು ಅವರೇ. ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ನೇರವಾಗಿ ದೇವೇಗೌಡರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಎಲ್ರಿಗೂ ಗೊತ್ತಿದೆ. ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ಸಪೋರ್ಟ್ ಅಂತ ಅನ್ನೋದು ಅವರ. ಹೌದು, ನಾನು ಅಲ್ಲೇ ಇದೆ. ಇವತ್ತು ಓಟ್ ಕೇಳಲಿಕ್ಕೆ ಎಸ್.ಎಂ. ಕೃಷ್ಣ ಮನೆಗೆ ಹೋಗ್ತಾರೆ. ಅವ್ರು ನಿವೃತ್ತಿಗೆ ಘೋಷಣೆ ಮಾಡಿದ್ದಾರೆ. ನಾನು ಹೋಗ್ಬೋದು, ಬಿಜೆಪಿ ಹೋಗ್ಬೋದು, ಜನತಾದಳದವರು ಹೋಗ್ಬೋದು, ಇನ್ನೊಬ್ರು ಹೋಗ್ಬೋದು. ತೀರ್ಮಾನ ಅವ್ರಿಗೆ ಬಿಟ್ಟದ್ದು.